ಗುಡ್ ಮಾರ್ನಿಂಗ್. ಮಿನಿ ವ್ಲಾಗ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬೆಳಿಗ್ಗೆನೇ ಕ್ಲಿನಿಕಲ್ಸ್ಗೆ ಅಂತ ಹೇಳಿಬಿಟ್ಟು ನಾವೆಲ್ಲ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲ್ ಹತ್ರ. ನೆಕ್ಸ್ಟ್ ನನ್ನ ವಿದ್ಯನ್ ಬರ್ಡೇ ಇತ್ತು, ಸೊ ಹಾಗಾಗಿ ಅವಳಿಗೆ ಗಿಫ್ಟ್ ಮಾಡೋಣ ಅಂತ ಹೇಳಿ ನಾವು ಬ್ಯಾಂಗಲ್ಸ್ ತೊಗೊಂಡ್ವಿ. ಯಾವ ಬ್ಯಾಂಗಲ್ಸ್ ಅಂತ ಕೇಳ್ತೀರಾ? ಕಾಶ್ಮೀರಿ ಬ್ಯಾಂಗಲ್ಸ್ ಮತ್ತು ಜೆಲ್ಲಿ ಬ್ಯಾಂಗಲ್ಸ್ನ ಅವಳಿಗಾಗಿ ಗಿಫ್ಟ್ ಮಾಡಿದ್ವಿ. ಯಾಕಂದರೆ ಅವಳು ಯಾವಾಗಲೂ ಅದನ್ನೇ ರೀಲ್ಸ್ ಶೇರ್ ಮಾಡ್ತಾ ಇದ್ಲು ಬ್ಯಾಂಗಲ್ಸಿಂದು. ಸೊ ಹಾಗಾಗಿ ನಾನು ಮತ್ತು ವೈಷ್ಣವಿ ಏನು ಮಾಡಿದ್ವಿ, ಆ ಬ್ಯಾಂಗಲ್ಸ್ನ ಹುಡ್ಕೊಂಡು ಹೋಗ್ಬಿಟ್ಟು ಅವಳಿಗೋಸ್ಕರ ಗಿಫ್ಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು ಅವಳಿಗಂತೂ ಅದನ್ನು ನೋಡಿ ಮತ್ತು ಅವಳ ಕೈ ಕೂಡ ಅದನ್ನು ಹಾಕಿಸ್ತಾ ಇದ್ದೀವಿ. ನಾವು ಫ್ರೆಂಡ್ಸ್ ಅಂದ್ರೇ ಹಾಗೆ ಅಲ್ವಾ, ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಡಿಸಿ ಅವ್ರ ಖುಷಿಲೇ ನಮ್ಮ ಖುಷಿನ ನೋಡ್ತೀವಿ. ಅವಳ ಕೈಗೂ ಕೂಡ ಆ ಬ್ಯಾಂಗಲ್ಸ್ ತುಂಬ ಚೆಂದ ಕಾಣ್ತಾ ಇತ್ತು. ನೋಡಿ ಅವಳ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಲ್ವಾ. ಆಮೇಲೆ ಡ್ಯೂಟಿ ಕೂಡ ಮುಗಿಸ್ಕೊಂಡ್ಬಿಟ್ಟು ನಾವು ವಾಪಸ್ ಬರ್ತಾ ಇದ್ದೀವಿ ಇವತ್ತು. ಮತ್ತು ಬಸ್ ಸ್ಟ್ಯಾಂಡಿಗೆ ಕೂಡ ಹೊರಟ್ವಿ. ಈ ಟರ್ನ್ ನೋಡಿದ್ರೆ ನನಗೆ ತುಂಬ ಭಯ ಆಗುತ್ತೆ, ಯಾಕಂದರೆ ಇಲ್ಲಿ ತುಂಬ ಆಕ್ಸಿಡೆಂಟ್ಸ್ ಎಲ್ಲ ಆಗಿದೆ ಅಂತೆ. ಈ ಜಾಗ ಸರಿ ಇಲ್ಲ ಅಂತ ನನಗೆಲ್ಲ ಹೇಳಿದರು, ಎದುರಿಸಿದ್ದಾರೆ. ಅದಕ್ಕೆ ಮನೆಗೆ ಬಂದಮೇಲೆ ಅಮ್ಮ ನನಗೆ ಅನ್ನ, ಬಾಳೆಕಾಯಿ ಸಾರು ಮತ್ತು ಚಿಕನ್ ಗಸಿ ಹಾಕಿ ಕೊಟ್ಟರು, ಅದನ್ನು ತಿಂತಾ ಇದ್ದೆ. ನಮ್ಮ ಅಮ್ಮನಿಗೆ ಕೂಡ ಬ್ಯಾಂಗಲ್ಸ್ ತಂದಿದ್ದೆ. ಆವಾಗಲೇ ಬಳೆನ ತಗೊಂಡು ಹಾಕ್ಕೊಂಡ್ಬಿಟ್ರು. ತುಂಬ ಖುಷಿ ಆಯಿತು ಅವರಿಗೂ. ನನಗಂತೂ ಇನ್ನೂ ಖುಷಿ ಆಯಿತು. ಆಮೇಲೆ ನಾವು ಸಂತೆಗೆ ಹೊರಟ್ವಿ. ಶನಿವಾರ ಯಾವಾಗಲೂ ಸಂತೆ ಇರುತ್ತೆ ನಮ್ಮೂರಲ್ಲಿ. ನೋಡಿ ಸಂತೆ ಹೇಗೆಲ್ಲ ಟೆಂಟ್ ಹಾಕ್ಕೊಂಡಿದ್ದಾರೆ. ಇವನ ಹೆಸರು ಆದಿಲ್ ಅಂತ, ಸ್ಪೀಕರ್ ಅಂತ ಕರಿತೀನಿ ನಾನು ಇವನಿಗೆ. ಆಮೇಲೆ ನೋಡಿ ಎಲ್ಲರೂ ದೃಷ್ಟಿ ಹಾಕಿ ನನಗೆ ಮುಖ ಫುಲ್ಲು ಪಿಂಪಲ್ ಆಗಿಬಿಟ್ಟಿದೆ. ಅದಕ್ಕೆ ನಾನೇ ದೃಷ್ಟಿ ತಗೊಳ್ತಾ ಇದ್ದೀನಿ. ಬರೀ ಇಂಥದೆಯಾ? ಅದಾದಮೇಲೆ ಅರಸು ಮೂವಿ ಬರ್ತಾ ಇತ್ತು. ಅರಸು ಮೂವಿ ನೋಡ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ನಾಳೆ ಸಿಗೋಣ ಅಷ್ಟೇ.